ಆಗ್ಬೇಕಾದ್ರೆ ಹಣ್ಣು ಬಾಳಿ ಕೈ ಸುಲ್ದಂಗ ಆಗ್ಬೇಕು. ಕಗ್ಗ ಸುಳಿದ್ರೆ ಕಡಡುಬ ಆಗ್ತದ್ರಿ. ಯಾಕೆ ಕೇಳಿ? ಯಾಕ ನೋಡು, ಮಾತಾಡ್ಬೇಕು ಅಂತಾದಿರ್ಬೇಕು. ಜನರು ಎಷ್ಟೋ ದಿನದ ತಲೆ ಒಳಗಿದ್ದಂತ ರೋಗ ಹೋಗ್ಬೇಕು. ಹೌದು ಇಲ್ಲಿ ಶರಣರು ಹೇಳ್ಯಾರ ಏನಂತ? ದೇವ್ರಿಗೆ ಪರೀಕ್ಷೆ ಮಾಡಬೇಡ್ರಿ. ಏನು ದೇವ್ರಿಗೆ ಪರೀಕ್ಷೆ ಮಾಡಬೇಡ್ರಿ. ಗುರುವಿಗೆ ಜಾತಿ ಕೇಳಬೇಡ್ರಿ. ಇವೆರಡು ಮಾತು ಶರಣರು ಹೇಳ್ಯಾರ. ಇವರು ಮಹಾತ್ಮರು ಹೇಳ್ಯಾರ ನಿಮಗ. ಮಹಾರಾಜ್ರ ಹಂಗ್ಯಾಕಂದಿರ್ಬೇಕ್ರಿ ಅವರು? ಏನು? ಗುರುವಿಗೆ ಜಾತಿ ಕೇಳಬಾರ್ದು. ಯಾಕೆ ಕೇಳಬಾರ್ದು? ಯಾಕ? ನಿಮ್ಗೆ ಉದಾಹರಣೆಗಾಗಿ ಹೇಳ್ತೀನಿ. ನಿಮಗೆ ಹೇಳ್ರಲ್ಲ, ನೀವು ಡಾಕ್ಟರ್ ಕಡೆ ಹೋಗ್ಬೇಕಾದ್ರೆ ಒಂದ್ ಕೆಲಸ ಮಾಡ್ಬೇಕು. ನೀವು ಮೈಕ್ ಹಂಗ ಗೊತ್ತೇನ್ರಿ ಮಹಾರಾಜ್ರ? ಪೂರಾ ಬಾಯಾಗ ಹಿಡ್ದಂಗೆ ಹಾಡ್ಬೇಕು ನೀವು. ಇರ್ಲಿ. ಈಗ ಡಾಕ್ಟರ್ ದವಾಖಾನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಕೂತವ್ರು, ಆ ದವಾಖಾನ್ಯಾಗ ನಮ್ಮ ಪೈಕಿನೇ ಡಾಕ್ಟರ್ ಹಾನತ್ ಹೇಳಿ ಯಾರು ಹೋಗಿರೇನು? ಹಂಗ ದವಾಖಾನಿಗೆ ಹೋಗ್ಬೇಕಾದ್ರ ನಮ್ಮ ಪೈಕಿನೇ ಹಾನ ಅಂತ ಹೇಳಿ ಹಿಂಗ ಯಾರು ಹೋಗಿಲ್ಲ ಮಹಾರಾಜ್ರ. ನಮ್ಮ ಬಲ್ಲೆ ಒಂದು ರೋಗ ಆಗಿತ್ತಂದ್ರ ಈ ರೋಗಿಗೆ ಸ್ಪೆಷಲಿಸ್ಟ್ ಯಾವ ಇತ್ತಂದ್ರ ಅವ ಯಾವ ಜಾತಿ ಹಾಕಿರ್ಲಕ್ಕ ಅಲ್ಲಿ ಹೋಗೇಬೇಕು. ಏನು ನಮ್ಮ ಅಪರ್ಷನ್ ಮಾಡಿ ನಮ್ಮ ರೋಗ ತೆಗಿಬೇಕು. ಹೌದಲ್ಲ? ಯಾವ ಸಮಾಜದವ ಹಾಕಿರಲ್ಲ, ಶಾಣೆ ಇದ್ರೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನವ, ನಮಗ ಇಲ್ಲಿ ಅದು ರೋಗ ಲಗಸಿ ತೆಗಿತಾರ ಅವರು. ಹೌದಲ್ಲ? ಅಪರ್ಷನ್ ಮುಖಾಂತರ ಈ ಮನುಷ್ಯ ಜನ್ಮಕ್ಕೆ ಭವರೋಗ ಅದು. ಈ ಜನ್ಮಕ್ಕೆ ಭವರೋಗ ಅಂದ್ರೆ 84 ಅವನಿ ಒಳಗೆ ತಿರುಗಿ ಬಂದು ರೋಗ ತುಂಬ್ಯಾದ್ರಿಂದಲ್ಲಿ ಇದು ಹುಟ್ಟು ಸಾವು ಇದು ಹುಟ್ಟು ಸಾವು ಅನ್ನಂಥದ್ದು ದೊಡ್ಡ ರೋಗದ. ಈ ರೋಗ ತೆಗಿಬೇಕಾದ್ರೆ ಗುರು ಎಂತವ್ ಬೇಕು? ಇದಕ್ಕೆ ಸೋತ್ರಿ ಬ್ರಹ್ಮನಿಷ್ಠನೇ ಬೇಕು. ಅವ ಏನೇನು ಒಂದು ರೋಗ ತೆಗೆದ ಬಿಡು. ಹೌದಲ್ಲ? ಅರೇ ನಿನ್ನ ಜನ್ಮಾಂತರ ರೋಗ ತೆಗೆವ ಗುರುನಾಥ್. ಅವನಿಗೆ ಜಾತಿ ಇಲ್ಲ, ಇಲ್ಲ, ಭೇದಿಲ್ಲ. ಅವನಲ್ಲಿ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥಿಗೆ ಶರಣಾಗತ್ತಾನವ. ಅದಕ್ಕೆ ಇಂಥ ಒಂದು ಅನುಭವದ ಸೇವೆ ಕೇಳುವ ಸಂಬಂಧ ಈ ಸತ್ಯ ಸಂಘಗಳ ಅದಾವ. ಹೌದು. ಈಗ ಹೇಳಿದ್ರು ನಮ್ಮ ಕಲಾವಂತರು ಜಾದು ಮಾಡೋದು ಬಹಳ ಬೆಳೆಸಿ ಹೇಳಿದ್ರಪ್ಪ ಅವರು. ನೋಡಿ, ಜಾದು ಮಾಡಿದ್ರು ಶಿವಸ್ಥಾನ ಮುಂದೆ ನಿಂತಾರ. ಜಾದು ಎಂತದ್ ಮಾಡ್ತಾರ ನೋಡ್ರಿ. ಮುಂದೆ ವಾಟಿ ವಾಲಗ ಶಿವಸ್ಥಾನ ಎಲ್ಲ ಇಟ್ಕೊಂಡು ಹುಡುಗಂತ ಅವ ನಮ್ಮಪ್ಪ ಜಾದು ಮಾಡ್ತಾನಂತ, ಚೇಂಜ್ ಮಾಡಿ ನನ್ನ ಹತ್ತಿರ ಮಕ್ಕಳ ಅಂತ ಮುಂಜಾನೆ ಅವ್ರು ಆ ಕಡೆ ಬರ್ತಾನಂತೆ. ಇದೇನು ಜಗತ್ತದಾಗ ಕೂನಿಲ್ಲದೇನು? ಏನು ಹಬ್ಬರಿಗೆ ಹೇಳಿ ಮಾತಾಡ್ತೀರಿ? ಇವೆಲ್ಲ ಏನ್ ಮಾತಾಡಿದ್ವು? ಇದ್ಯಾವ ಹೊಸ ಏನಿದು? ಹಿಂಗಂದ್ರೆ ಏನಿದ್ರ ಅರ್ಥ? ಅವ್ರಿಗೊಂದು ಪಾಠ ಜಾದು ಆಗ್ಯದ್ರಿ. ಏನ್ ಜಾದು ಮಾಡ್ದ? ಏನಿದ್ರ ಅರ್ಥ ಏನು? ಇಂಥವು ತಮ್ಮ ನಾವು ಮನುಷ್ಯನಾಗಿ ಹುಟ್ಟಿದೆವು, ಮನುಷ್ಯರಾಗಿರ್ಬೇಕು. ದನ ಪಶು ಪಕ್ಷಿ ಅದ ನಾವು. ದನಗಳಿಗೆ ನೇಮ ಇಲ್ಲ, ದನ ಕುರಿ ಆಡುಗಳಿಗೆ ನೇಮಗಳಿಲ್ಲ. ಮನುಷ್ಯಗೆ ನೇಮ ಅದ. ಯಾವ ರೀತಿಯಿಂದ ನಡಿಬೇಕು ಅಂದ್ರೆ ನಿನಗೆ ನೇಮ ಇಟ್ಟಾನ. ಇದೇ ವಿಷಯದ ಬಗ್ಗೆ ಇದೇ ಭಾಗದಾಗ ನಿಮ್ಗೊಮ್ಮೆ ಇದ್ರದ ಅನುಭವನೂ ಆಗ್ಯಾದ. ಯಾವಾಗಾನು ನಾವು ಮಾತಾಡಿದ್ರೆ ಏನ್ ಇರ್ತದ್ರು ಅರ್ಥ ತಿಳ್ಕೊಂಡು ಮಾತಾಡಬೇಕು. ಇದು ಹೆಂಗಾಗ್ತದ? ಒಬ್ಬಾಕಿ ಉಳಿಗಡ್ಡಿ ತುಡುಗು ಮಾಡಿರತ್ತ. ಉಳಿಗಡ್ಡಿ ಸಂತ್ಯಾಗ ಏನ್ ಹೊಲ್ದಾಗ ಏನಾರು ಮಾಡ್ಯಾರ ತುಡುಗ. ಪಂಚರು ಕೂಡಿ, ಸರ್ಪಂಚರು ಗೌಡ್ರು ಕೂಡಿ ಒಯ್ದು ಚೌಡಿ ಕಟ್ಟ್ಯಾಗ ಕುಂಡ್ರಿಸಿರತ್ತೆ ಹೆಣ್ಮಗಳಿಗೆ. ಉಳಿಗಡ್ಡಿಯಾಗ ತುಳುಗ್ ಮಾಡಿ ಅಂತ ಹೇಳಿ ಕುಂಡ್ರಿಸಿರತ್ತ. ಕುಂಡ್ಸ್ಯಾರ ಉಳಿಗಡ್ಡಿ ಕೊಳ್ಳ ಕಟ್ಟಿ ಉಳಿಗಡ್ಡಿ ಕಟ್ಟಿ ಕುಂಡ್ರಿಸಿ ಚೀಡಿ ಹೋಗಿ ನಾ ಉಳಿಗಡ್ಡಿ ತುಳುಗ್ ಮಾಡಿ ಅಂತ ಹೇಳಿ ಮುಂಜಾನೆ ಸಂಜಿತಾನ ಕುಂಡ್ರಿ ಸಂಜಾಳ ಹೋಗಂದ್ರತ್ತ. ನೆರಮನಿ ಮುದುಕಿ ಕೇಳತ್ತಕಿ, ನಿನಗೆ ಚೌಡ್ಯಾಗ ಒಯ್ದು ಕುಂಡ್ರಿಸ್ಯಾರಂತಲ್ಲ ಗೌಡ್ರು ಸರ್ಪಂಚರು ಎಲ್ಲಾ ಕೂಡತ್ತ. ಇನ್ನೊಬ್ಬಕ್ಕಿ ಹೆಣ್ಮಗಳು ಅಕ್ಕಿ ಕೇಳತ್ತ. ಅಕ್ಕಿ ಏನಂದ್ರ, ತಾಯಿ ನಾವ್ ಒಬ್ಬಾಕಿ ಕೂತಿದ್ವಿ, ಯಾರು ಮಸ್ತ್ ಎಲ್ಲ 20 ಆಳು ಕೂತಿತ್ತಲ್ಲ. ದೊಡ್ಡ ದೊಡ್ಡ ಮಂದಿ ಎಲ್ಲ ಅದೇ ಕಟ್ಟಿ ಮೇಲೆ ಕೂತಿತ್ತು, ನಾವ್ ಒಬ್ಬಾಕಿನೇ ಕೂತಿದ್ದ. ಆಗ ನೀವು ಕೊಳ್ಳ ಉಳಿಗಡ್ಡಿ ಕಟ್ಟಿ ಕುಂಡ್ರಿಸ್ಯಾರಂತಲ್ಲ. ಧಮು ಧಮು ಎಲ್ಲಿ ಕಟ್ಟ್ಯಾರ? ಸಣ್ಣ ಕಟ್ಟ್ಯಾರ. ಯಾಕೆ ಮಾಡೋದು? ಓಡ್ಯಾಗ ಕತ್ತಿ ಮ್ಯಾಗ ಮೆರವಣಿಗೆ ಮಾಡ್ಯಾರಂತಲ್ಲ ಗೌಡ್ರದ ಕೂಡಿ ತುಡುಗ್ ಮಾಡಿದೆ ನಾನು. ಅನಾನಕ್ಕೆ ಏನನ್ಬೇಕು? ನನ್ ಕತ್ತಿ ಮ್ಯಾಲ ಕುಂಡಿಸಿ ಯಾವ ಹಿಂದೆ ನಡ್ಕೋತ ನಿನ್ನ ಅಬ್ರುಗೇಡಿ ಎಲ್ಲಾನೇ ಅಟ್ಟೆ ಇದ್ದವ್ರಿಗೆ ಮಾತಾಡೋದು ಏನಿದೆ? ಮೂರು ಬಿಟ್ಟು ಅವ್ರಿಗೆ ಮಾತಾಡ್ಲಕ್ ನಮ್ಮಲ್ಲಿ ಇಲ್ಲ. ಮೂರು ಬಿಟ್ಟು ಅವ್ರಿಗೆ ಮಾತಾಡಕ್ ಬರೋದಿಲ್ಲ. ಮನುಷ್ಯಗ ನಿಯಮ ಇಟ್ಟಾರ ತಮ್ಮ. ಹೌದು.
ಪಶು ಪಕ್ಷಿ ದನ ಕರಿಗೆ ನೇಮ ಇಟ್ಟಿಲ್ಲ. ಅವು ದನಕರ ಏನ್ ಬೇಕಾದ್ ಮಾಡಿದ್ರು ಹಿಂಗೆ ಮಾಡ್ಬೇಕನ್ನೋದು ನೇಮ ಇಲ್ಲ ಅವ್ಕ. ನೇಮಿಲ್ಲ. ನಿನಗೆ ನೇಮ ಅದು ಹೆಂಗ್ ಕುಂಡ್ರಬೇಕು, ಹೆಂಗ್ ನಡಿಬೇಕು, ಸಮಾಜದೊಳಗೆ ಹೆಂಗ್ ಇರ್ಬೇಕು, ಬೀಗರು ಬಿದ್ರು ದೋಸ್ತಿ ಖಾತೆ ಹೆಂಗ್ ನಡಿಬೇಕು ಅನ್ನೋದು ನಿನಗೆ ನೇಮ ಇಟ್ಟಾನ. ಹೌದು. ನೇಮ ಬಿಟ್ಟು ನಡೆದ್ರೆ ಅಂದ್ರೆ ನಮಗ ಮನುಷ್ಯ ಅನ್ನೋದಿಲ್ಲ. ಹೌದು. ಅದಕ್ಕೆ ಇಲ್ಲಿ ಶರಣರು ಹೇಳ್ತಾರ, ಏನಂತ? ನಮ್ಮ ರೋಗ ತೆಗೆಯುವಂತ ಶಕ್ತಿ ಮೊದಲು ಇರ್ಬೇಕು. ಹೌದು. ನಮಗೆ ಏನು ಕಾಣಿಸ್ಬೇಕು. ಇಲ್ಲಿ ಬಂದು ಕೂತೀರಿ ನೀವು, ಹೌದಲ್ರಿ? ನೀವೆಲ್ಲಾರು ಕೂತೀರಿ. ಇಲ್ಲಿ ಎದ್ರ ಕಾಲ ಕೂತೀರಿ? ಮಾಳಿಂಗ್ರ ಮುತ್ಯಾನ ಮುಖ ನೋಡ್ಲಕ್ ಕೂತೀರಿ. ಹೌದು. ನಮ್ಮ ಎರಡು ವಿಷಯ ಶಿವನಾಮ ಹಾಲ್ಮತ್ ವಿಷಯ ಕೇಳಕ್ ಕೂತೀರಿ. ಹೌದು. ಇಲ್ಲಿ ಬಂದ ಬಳಕ ನಿಮಗೆ ಏನು ಕಾಣಿಸ್ಬೇಕು? ಹೊಲ ಮನಿ ಹೆಂಡ್ರ ಮಕ್ಕಳೆಲ್ಲ ಬಿಟ್ಟು ಬಂದಿರಿ. ನಿಮ್ಮ ಕಣ್ಣಾಗ ಮಾಳಿಂಗರಾಯನ ಮೂರ್ತಿ ಕಾಣಿಸ್ಬೇಕು, ತುಕಾರಾಮ್ ಮಹಾರಾಜರ ಒಳ್ಳೇದ ಶಬ್ದ ಇವು ಅಡ್ಡೆ ಕಾಣಿಸ್ಬೇಕು. ಇವಕ್ಕೆ ಬಿಟ್ಟು ಬೇರೆ ಕಾಣಿಸ್ತೀರಿ ಅಂದ್ರೆ ನೀವು ಇಲ್ಲಿ ಬಂದಿಲ್ಲ ಅಂತ ಅನ್ನೋದು ಸಾಬೀತಾಗ್ತದೆ. ಬಂದ್ರು ಸ್ವಾರ್ಥಕ್ಕಿಲ್ಲ, ಬಂದ್ರು ಸ್ವಾರ್ಥಕ್ಕೆ ನೀವು ಬಂದಿದೆ. ಅದಕ್ಕ ಅವನ ಮುಖ ನೋಡ್ಲಕ್ಕ, ಶಿವನಾಮ ಕೇಳಕ್ಕ. ಹೌದು. ಇವು ಎರಡೂ ನಿನಗೆ ಕಾಣಿಸಿಲ್ಲ ಅಂದ್ರೆ ನೀವು ಬಂದದ್ದು ವ್ಯರ್ಥ ಆಗ್ತದೆ. ವ್ಯರ್ಥ ಆಗ್ತದೆ. ಮಹಾಭಾರತದ ಒಂದು ಮಾತು ಹೇಳ್ತೀನಿ ನಿನಗೆ. ಏನದರಿ? ದ್ರೋಣಾಚಾರ್ಯ ಕೌರವರು ಪಾಂಡವರು ಯುದ್ಧ ಕಲ್ತರು ಪರೀಕ್ಷೆ ಮಾಡೋರು. ಯಾರು? ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಕೌರವರು ಪಾಂಡವರು ಎಷ್ಟು ಕಲ್ತಾರ ಅಂತ ಹೇಳಿ ನೋಡ್ಬೇಕು. ಯಾವ ಕಲ್ತಾನ, ಎಷ್ಟು ನನ್ನ ಕೈಯಾಗಿದ್ದೆ ಅಂತ ಹೇಳಿ ವಿಷಯ ತೊಳಕ್ ಒಂದು ಪರೀಕ್ಷೆ ತಗೊಂಡ. ಹೆಂಗ್ರಿ ಅದು ಪರೀಕ್ಷೆ? ಗಿಡದಾಗ ಒಂದು ಗುಬ್ಬಿ ಕಟ್ಟದ, ಒಂದು ಪಕ್ಷಿ ಕಟ್ಟದ. ಇಲ್ಲಿ ನಿಂತು ಆ ಪಕ್ಷಿ ಕಣ್ಣಿಗೆ ಹೊಡಿಬೇಕು. ಯಾವ ಸೂರ್ಯ ಇದ್ದಾವ ಬರೇ ಕಣ್ಣಿಗೆ ಹೊಡಿಬೇಕು. ಕಣ್ಣಿಗೆ ಹೊಡಿಬೇಕು. ಗಿಡದಾಗ ಕಟ್ಟ್ಯಾನವ ದ್ರೋಣಾಚಾರಿ. ಟಂಗಿಗೆ ಬಡಿಬಾರ್ದು, ಪಂಕಿಗೆ ಬಡಿಬಾರ್ದು, ಬೇರೆ ಕಡೆ ಎಲ್ಲಿ ಇಲ್ಲ. ಎಲ್ಲಿ ಬಡಿಬಾರ್ದು, ಆ ಕಣ್ಣಿಗೆ ಎಟ್ಟು ಬೀಳ್ಬೇಕಂತ ಹೇಳಿ ಪರೀಕ್ಷೆ ತಗೊಂಡ. ಕೌರವರು ಪಾಂಡವರು ಎಲ್ಲಾರು ಬಂದ್ರು. ದುರ್ಯೋಧನ ಕರೆದ. ಆ ಗಿಡದಾಗ ಏನು ಕಾಣಿಸ್ತದೋ ದುರ್ಯೋಧನ ಅಂತ ಕೇಳದ. ಒಂದು ಪಂಚಿ ಅದ, ಒಂದು ಪಕ್ಷಿ ಅದಂದ. ಶಾಣೆ ಇದ್ ಕುಂಡ್ರದ. ನೀವ್ ಹೊಡಿದ್ ಗೊತ್ತದ ಕುಂಡ್ರದ. ಭೀಮಗೆ ಕರೆದ. ಗಿಡದಾಗ ಏನು ಕಾಣಿಸ್ತದ ಅಂತ ಕೇಳಿದ ದ್ರೋಣಾಚಾರಿ. ಒಂದು 4 ಟೊಂಗಿ ಅವ, ಒಂದು ಗುಬ್ಬಿ ಅದ. ಶಾಣೆ ಇದ್ ಕುಂಡ್ರದ. ಧರ್ಮರಾಜ ಕರೆದ. ಏನು ಕಾಣಿಸ್ತದ ಧರ್ಮ ಗಿಡದಾಗ ಅಂತ ಕೇಳ್ದ. ಒಂದು ಟೊಂಗಿ ಅದ, ಒಂದು ಗುಬ್ಬಿ ಅದ. ಶಾಣೆ ಇದ್ ಕುಂಡ್ರದ. ಎಲ್ಲಾರಿಗೆ ತಳೆದ ಕುಂಡ್ರಸ್ತದ ದ್ರೋಣಾಚಾರ್ಯ. ಹೌದು. ಅರ್ಜುನಿಗೆ ಕರೆದ. ಅರ್ಜುನ ಗಿಡದಾಗ ಏನು ಕಾಣಿಸ್ತದ ಅಂತ ಕೇಳ್ದ. ಗಿಡದಾಗ ಗುಬ್ಬಿ ಕಣ್ಣೆ ಒಂದು ಕಾಣಿಸ್ತದಂದ. ಹೊಡಿಬಾಣ. ಮತ್ತೊಂದೇನು ಕಾಣಿಸೋದಿಲ್ಲ ನಿನಗೆ. ಕಣ್ಣ ಗುಬ್ಬಿ ಕಣ್ಣೆ ಒಂದು ಕಾಣಿಸ್ತದಂದ್ರೆ ನೀ ಬಾಣ ಹೊಡಿಲಕ್ಕ ಸೂರ್ಯದ್ದಿ, ಸಮರ್ತಿದ್ದಿ. ಬಾಣ ಜಗದ ಗುಬ್ಬಿ ಕಣ್ಣಿಗೆ ಹೊಡೆದ. ಸಮರ್ಥ ಇದ್ಯಾ ಎಲ್ಲ ನಿನಗೆ ದಾರಿ ಹರಿದ ಕೊಟ್ಟಿನ ಹೇಳಿ ಅವನಿಗೆ ತೆರಿಮ್ಯಾಗ ಹಸ್ತಿತ್ತ. 3 ಲೋಕದ ಗಂಡ ನೀ ಸೂರತ್. ಹಂಗೆ ಏನು ಕಾಣಿಸ್ಬೇಕ ನಮಗಂದ್ರೆ ಎದಕ್ಕ ಗುರಿ ಇಟ್ಟಿದ ಅದು ಒಂದೇ ಕಾಣಿಸ್ಬೇಕು. 101 ಕಾಣಿಸ್ತೀವಿ ಅಂದ್ರೆ ನೀವು ಗೆದೆಯವರಲ್ಲ. ಇದು ಮೊದಲ ತಲೆಯಾಗಿಟ್ಕೋಬೇಕು. ಇಲ್ಲಿ ನಾವು ಬಂದಿದ್ದೇವೆ ಅಂದ್ರೆ 1000 ನಮಗೆ ಇಲ್ಲಿ ಕಾಣಿಸ್ತಿತ್ತಂದ್ರೆ ನಾವು ಶಿವನಾಮ ಕೇಳವರಲ್ಲ. ಶಾಸ್ತ್ರ ಹೇಳ್ತದ, ನಾವ್ ಹೇಳವರಲ್ಲ. ಇದು ಚಲೋ ನೋಡು. ನಾವ್ ಹೇಳೋದಿಲ್ಲ, ಅದು ಶಾಸ್ತ್ರ ಹಿಂಗ ಹೇಳ್ತದ. ಇಲ್ಲಿ ಏನೋ ಹಾಲು ಮತ್ತದ ಎಲ್ಲ ಇಲ್ಲಿ ಹಾಲು ಮತ್ತದ ಸಮಾಜದ ಹಾಲುಂಡ ದೈವ. ಏನೋ ಅಂಶದ ಮುತ್ಯಾನ ಬಗ್ಗೆ ನೀವು ಚರ್ಚೆ ಮಾಡ್ಲಿಕ್ಕೆ ಕಾಕ ಅವ್ರು ಹೇಳೋಣ. ನಮ್ಮ ಪುಂಡ್ಲಿಕ್ಕ ವಿಷಯ ಕೇಳ್ಯಾನ. ಏನ್ ಕೇಳಿದ್ರೆ ನಡೀತಿತ್ತು. ಬೆತ್ತ ಬಹಳ ತಂದಾನ, ಒಂದೇ ತಂದಾನ. ಅವನಿಗೆ ಒಂದು ಕೊಟ್ಟಾನ ಅಂತಂದ್ರೆ ಒಂದೇ ಮಾತಿಗೆ ಮುಗಿತಿತ್ತು. ಇಲ್ರಿ ಮಾರಾದ್ರ, ಹಂಗಾಗಿಲ್ಲ. ಅವ್ರದ್ದು ತಪ್ಪಿಲ್ಲ. ವ್ಯವಸ್ಥಿತ ಒಂದು ಥೋಡೆ ಕತ್ತಿ ಹೇಳ್ಕೋತ ಬಂದು ಕರೆಕ್ಟ್ ಹೇಳ್ಯಾರ. ಅವ್ರ ಕತ್ತಿಯನ್ನು ತಪ್ಪು ಹೇಳಿಲ್ಲ. ಹೇಳಲೆಕ್ಕ ಅದೇ ಕತ್ತಿ ಅವ್ರ ಅಪ್ಪ ಏನು ಮಾಡ್ಕೊತ ಬಂದಾನ ಅದನ್ನು ಕೇಳ್ಯಾರ ಅವರು. ಹೌದಾ? ಮತ್ತ ಇದರಾಗಿ ಹೇಳ ಬೆತ್ತ 1 2 ಇವನಿಗೆ ಒಂದು ಬೆತ್ತ ಕೊಟ್ಟಾನ. ಯಾರು ಮೊಳ್ಯಾದ ಹೋಗಿಸಿದ್ರು. ಎಲ್ಲರಿಗೂ ಒಂದೊಂದು ಕೊಟ್ಟಾನಂದ್ರೆ ಬೆತ್ತ ಎಷ್ಟು ತಂದಿದ, ಎಲ್ಲಿ ಓದ್ ಹೆಂಗ ಕೇಳ್ತಾರ. ಹೆಂಗ ಪ್ರಶ್ನೆ ಅದು ನೋಡಪ್ಪ. ನಮಗೆ ಎಷ್ಟು ತಿಳಿತದ ಅಷ್ಟ ರೋಗ ನಾವು ತೆಗಿತೇವೆ. ನಿಮಗೆ ತಿಳಿತದ ನೋಡ್ರಿ, ಅಷ್ಟೇ ತಿಳಿಸ್ತೇವ. 8 ಜನರಿಗೆ ತಿಳಿಸ್ರಿ. ಯಾಕಂತ ಕೇಳ್ರಿ. ಯಾಕ? ನಮ್ಮ ನಿಮ್ಮಂಗವ್ರು ಮಾನವರ ಅಲ್ಲ. ಅಲ್ಲ ಅಲ್ಲ. ನಾವು ಒಂದು ತಂದಿದೇವು ಢೊಳ, ಇನ್ನೊಂದು ತಂದಿದೇವು, ಇದೊಂದು ಮತ್ತೊಂದು ಸಿಗ್ತದ. ಹಿಂಗಿಲ್ಲ. ಹೌದು. ಅವ್ರು ಎಂತ ಭಕ್ತಿಯನ್ನು ಮಾಡ್ಯಾರ, ಅಂತದನ್ನ ಪಡ್ಕೊಂಡು ಬಂದ. ಅಮಸಿದ್ದ ಕೈಲಾಸದಲ್ಲಿ ಈಗಂತರ ಭಕ್ತಿಯನ್ನ ಮಾಡದ. ಭಕ್ತಿಯನ್ನ ಮಾಡಿ ಪರಮಾತ್ಮ ಅವನು ಭಕ್ತಿಗೆ ವಂತ. ಹೌದಲ್ಲ? ಏನು ಬೇಡ್ತಿ ಬೇಡತ್ತೇಳಿ ಬ್ರಹ್ಮ
ವಿಷ್ಣು ಮಹೇಶ್ವರ ಮೂರು ಮಂದಿ ಅಂದ್ರು ನೀ ಮಾಡುದು ಭಕ್ತಿಗೆ ನಾವು ಒಲ್ತಿದೆವು ನಾವೆಷ್ಟು ಪರಿದಿಂದ ಕಾಣದ್ರು ನೀ ಗೆದ್ದಿದಿ. ಹೌದಲ್ಲ? ಏನ್ ಗೆದ್ದಿ ಬೇಡಂದ ಒಳಕ ಅವ ನಿಮ್ಗೆಲ್ಲ ಗೊತ್ತದ ಬೇಡುದು ಮಳಿಕಿಲ ಬೆಳಿಕಿಲ ಹೋಮದ ಕಂಬಳಿ ನೇಮದ ಗತ್ತ ಪ್ರಸಾದ ಗಂಟ ಇವು ಎಲ್ಲ ಬೇಡಿ. ಹೌದು. ಕಾಡು ತಾಯಿಗೆ ಬೇಡ, ಮಕ್ಕಳಿಗೆ ಬರ್ತಾನೆ ಬೇಡ್ಯಾನ, ಭಕ್ತರಿಗೆ ಶ್ರೀತಾನ ಬೇಡ್ಯಾನ, ಸಂಗಾಟ ಗುರುವಿನ ಬೇಡ್ಯಾನ. ಇಟ್ಟೆಲ್ಲ ಮಾಡದ ಬಳಕ ಏನ್ ಹೇಳ್ದವ? ಬ್ರಹ್ಮ ವಿಷ್ಣು ಮಹೇಶ್ವರರು ನಾವೆಲ್ಲ ನಿನಗೆ ಕೊಟ್ಟೇವು. ಹೌದಲ್ಲ? ಇನ್ನೊಂದು ಮಾತು ನಿನಗೆ ಕೇಳವ್ರಿದ್ದೆವು. ಬ್ರಹ್ಮ ವಿಷ್ಣು ಮಹೇಶ್ವರ ನೀ ಇನ್ನು ಭೂಲೋಕಕ್ಕ ಪವಾಡ ಲೀಲೆ ಮಾಡ್ಲಕ್ ಹೊಂಟಿದಿ. ಇವೆಲ್ಲ ನಿನಗೆ ಕೊಟ್ಟಿದೆವು, ಭೂಲೋಕಕ್ಕೆ ನೀನು ಹೊಂಟಿದಿ. ಹೌದು. ನಾವು ಮೂರು ಮಂದಿ ನಿನಗೆ ತಿಳಿಲಾರ್ದಂಗ ಹುಟ್ಟವ್ರಿದ್ದೆವು ಭೂಮಂಡಲದಲ್ಲಿ. ಮಸಿದ ಬ್ರಹ್ಮ ವಿಷ್ಣು ಮೂರು ಮಂದಿ ನಾವು ನಿನಗೆ ನಾವು ನಾವು ಹೆಂಗ ಬರ್ತೇವ ಅನ್ನೋದು ನಮಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ನನಗೆ ಬರ್ತೇವ ನಾವು. ಹೌದಲ್ಲ? ನಾವು ಬಂದೇವಂದ್ರೆ ನಾವು ನಮಗ ಗುರುತು ಹಿಡಿದನಿ ನಾವು ಯಾರು ಕೊಟ್ಟಿದ್ದೇವ್ ನೋಡು. ಕಂಬಳಿ ಭಂಡಾರ ಚೀಲ ಬೆತ್ತ ನಮಗ ಗುರುತು ಹಿಡಿದನಿ ಅಲ್ಲಿ ನಮಗ ಕೊಟ್ಟಿ ಅಂದ್ರೆ ಒಂದಕ್ಕೆ ನೀ ಹೇಳ್ದಟ್ಟಾಗ್ತಾವ. ನೀ ಅಂದಟ್ಟು 1700 ಮಟ್ಟ ಅದರ ದುಪ್ಪಟ್ಟಾಗ್ತದೆ, ಕೋಟಿ ಆಗ್ತದೆ. ನೀ ಒಟ್ಟು ಅಂದಟ್ಟು ನೀ ಎಷ್ಟತಿ ನಿನ್ನ ಕಾಮಧೇನು ಚಿಂತಾಮಣಿ ಕಲ್ಲು ಪರೀಕ್ಷೆಗೆ ನೀನು ಕೊಟ್ಟಿದ್ದೇವೆ. ಮೇಲಾಗಿ ಗೌಪ್ಯದಿಂದ ನಾವು ನಿನ್ನಲ್ಲಿ ನಮಗೆ ಫೋನ್ ಹಿಡಿದು ನೀ ನಮಗೆ ಕೊಟ್ಟಿ ಅಂದಟ್ಟಾಗ್ತದ. ಹೌದು. ಜರ್ ಒಂದ್ ವೇಳೆ ಫೋನ್ ಹಿಡಿಲಿಲ್ಲ, ನಮ್ಮ ಸಾಹಿತ್ಯ ನಮ್ಗೆ ಕೊಡ್ಲಿಲ್ಲ ಅಂದ್ರ ಎಷ್ಟು ಕೊಟ್ಟಿದ್ದೇವೆ ಅಷ್ಟೇ ಉಳಿತಾವ. ಹೆಚ್ಚಿಗೆ ಬೆಳೆಯಂಗಿಲ್ಲ. ಹೌದು. ನಾವು ಯಾವ ರೀತಿಯಿಂದ ಭೂಮಂಡಲದಲ್ಲಿ ಬರ್ತೇವೆ ನಮಗ್ ಫೋನ್ ಹಿಡಿಬೇಕು. ಹೌದು. ಫೋನ್ ಹಿಡಿದು ನಮಗ್ ಕೊಡಬೇಕು. ನೀ ಎಷ್ಟು ಅಂದಟ್ಟಾಗ್ತದೆ. ಫೋನ್ ಹಿಡಿಬೇಕಂದ್ರೆ ಎಷ್ಟು ಕೊಟ್ಟಿದ್ದೇವೆ ಅಷ್ಟೇ. ಹೌದು. ನಿಮ್ಮ ಆಶೀರ್ವಾದ ಇದ್ರೆ ನಾ ಫೋನ್ ಹಿಡಿತೀನಿ ಅಂತ ಹೇಳಿ ಬರ್ತೇನೋ ಅಂತ ಕೇಳಿದ ಅಡ್ಡ ಕತ್ತಿಯ ನಿಮಗೆ ಶಾರ್ಟ್ ಕಟ್ ದಾಗ ಹೇಳುದು. ಹೌದು. ತಿಳಿಯುವಾಗಿ ಹೇಳಿದ್ರೆ ಸಾಕು. ಮಾದೇವನ ಅವತಾರ ಮಾಧುಲಿಂಗ ಎಲ್ಲಿ ಹುಟ್ಟಿದ? ಮಹಾರಾಷ್ಟ್ರ ರಾಜ್ಯ ನಾತ್ಯಾಪುತ್ಯ ಜಾಬಗೊಂಡ ಗೌಡನ ಹೊಟ್ಟಿದೆ ಮಾಧುಲಿಂಗ ಹುಟ್ಟಿ ಬಂದ. ಹುಟ್ಟುದು ಗೊಳಗಿ ಗೋವಿಂದಪುರದ ಒಳಗಿ ಗೋವಿಂದಪುರ. ತೇರವಾಡ ಮಂಗರಾಯ ಕರಳಿ ಮಲಕಾರಿಸಿದ್ದ. ಹೌದು. ಇವರು ಮೂರು ಮಂದಿ ಮಾದೇವನ ಅವತಾರ ಮಾಧುಲಿಂಗ, ಬ್ರಹ್ಮನ ಅವತಾರ ತೇರವಾಡ ಮಂಗರಾಯ, ವಿಷ್ಣುನ ಅವತಾರ ಕರಡಿ ಮಲಕಾರಿಸಿದ್ದ. ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಭೂಮಂಡಲದಲ್ಲಿ ಒಬ್ಬ ಭಕ್ತರ ಹೊಟ್ಟಿಲೆ ಹುಟ್ಟಿ ಬಂದ. ಹೌದಲ್ಲ? ಭಕ್ತರ ಹೊಟ್ಟಿಲೆ ಹುಟ್ಟಿ ಬಂದು ಅವನಲ್ಲಿ ಹೋಗಿ ಕೇಳ್ಯಾರ, ಅವ್ರಿಗೆ ಕೊಟ್ಟಾನ. ಅವ್ರಿಗೆ ಕೊಟ್ಟಾನ. ಹೌದು. ಕೊಟ್ಟ ಒಳಕ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳು, 4 ಮಂದಿ ಹೊಟ್ಟಿಲೆ 21 ಮಂದಿ, 21 ಮಂದಿ ಹೊಟ್ಟಿಲೆ 101 ಮಂದಿ, 101 ಮಂದಿ ಹೊಟ್ಟಿಲೆ 1700 ಸಿದ್ಧರು, 1700 ಸಿದ್ಧ ಹೊಟ್ಟಿಲೆ ಸತಿಕೋಟಿ ಶರಣರು. ಇದೇ ನಿಮಗೆ ಗೊತ್ತಿರಲಿಲ್ಲ. ಪೂಜಾರಿಗಳು, ಮಾರಾಯಿಗಳು, ಒಡೆಯರು ಶರಣರೊಳಗೆ ಬಂದರು. ಎಂತವರಿಗೆ ಇವು ಎಲ್ಲ ಆಗಬೇಕಾದ್ರೆ 3 ಮಂದಿ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಅಂದಟ್ಟ ಆಗ್ತದಂತಕ್ಕಂಥ ವರ ಪಡೆದು ಅಲ್ಲಿ ಕಂಬಳಿ ರಾಶಿ ಮಾಡ್ಯಾನ, ಬೆತ್ತಿನ ರಾಶಿ ಮಾಡ್ಯಾನ. 21 ಧರ್ಮರಿಗೆ ಆಶೀರ್ವಾದ ಮಾಡಿ ಬರೀ ಅವ್ರಿಗೆ ಒಬ್ಬನಿಗೆ ಕೊಟ್ಟಿಲ್ಲ, 8 ಮಂದಿ ಸಿದ್ಧರವರು ಎಲ್ಲರಿಗೂ ಕೊಟ್ಟಾರ. ಅಂದುಟ್ಟಾಗ್ಯಾರ. ಹೌದು. ಹಂಗ ಅವ್ರು ಪಡೆದವ್ರದಾರ. ತಂದಟ್ಟು ಒಂದೇ. ಈಗ ಅಮೋಘ ಸಿದ್ಧನು ಒಬ್ಬನೇ ಬಂದಾನ. ಹೌದು. ಕರ್ನಾಟಕ ಮಹಾರಾಷ್ಟ್ರ ತುಂಬಿ ಊರೊಳಗೆ ಅವ್ರ ಮೂರ್ತಿ, ಅವ್ರ ಜಾಗ ತುಂಬ್ಯಾವ. ಹೌದಲ್ಲ? ಗುಡಿಗಳು ತುಂಬ್ಯಾವ. ಹೌದು. 8 ಮಂದಿ ಹರಿಯಾನ ಅವ್ರು ಇಲ್ಲ, ಬರುದು ಒಬ್ಬನೇ ಬಂದ. ಹೌದು. ಮಾಳಿಂಗ್ರೆ ಮೂಲಿಗೆ ಕೋಟಿ ಕೋಟಿ ಅವ್ರ ಮೂರ್ತಿ ಗುಡಿ ಗುಂಡಾರಗಳು. ಹೌದು. ಮತ್ತ ಅವ್ರು ಬರುದು ಅವ್ರು ಒಬ್ಬನೇ ಅದನ್ನ ಇಟ್ಟಕ್ಕೆಲ್ಲ ಆಗ್ಯಾವಂದ್ರೆ ಒಂದೇ ಗುಡಿ ಇರ್ಬೇಕು. ಇವ್ಯಾಕೆಲ್ಲ ಆಗ್ಯಾವಂದ್ರೆ ಅವ್ರು ಗುರುವಿನಲ್ಲಿ ಹಂತದ ಪಡೆದಾರ. ಲೋಕ ಉದ್ಧಾರಕ್ಕಾಗಿ ಬಂದಾರ. ಭಕ್ತಗ ಭಾಗ್ಯ ಮಕ್ಕಳಿಗೆ ಬರ್ತಾನ. ಇವು ನಾ ಕುಡ್ತೀನಿ ಅಂತ ಹೇಳಿ ಮೊದಲೇ ಬೇಡಿ ಬಂದಾರ. ಅಂದಟ್ಟ ಆಗ್ಬೇಕು. ಇದು ಪ್ರಶ್ನೆ ಕೇಳಕ್ ಬೇಡನಲ್ಲ, ಅದರಲ್ಲಿ ಅರ್ಥ ಗರ್ಭಿತ ಇರ್ಬೇಕು. ಹೌದಲ್ಲ? ಕೇಳ್ಬೇಕಾದ್ರೆ ಯಾವಾಗಲೇ ಒಂದು ಅದರಲ್ಲಿ ಇರ್ಬೇಕಲ್ಲ. ಹಂಗ ನಿಮ್ಮ ಹಂಗ ಅಲ್ಲ ಅವರು. ಹೌದಲ್ಲ? ಹಿಂದಾರ ಹೊಡೆದ್ರ ಉದ್ಧಾರ ಮಾಡ್ಯಾರ. ಮಾಳಿಂಗ್ರ ಕಂಬಳಿ ಮ್ಯಾಲ ಕೂತು ಹೊಳಿ ದಾಟಿಲ್ಲ. ಹೌದಲ್ಲ? ದಾಟ್ಯಾರಲ್ರಿ. ಅದ್ಯಾಂಗ ದಾಟ್ತಾರ, ನಾವು ದಾಟಂಗಿಲ್ಲ ಅಂದ್ರ ಏನ್ ಮಾತಾಡುದು? ಅವ್ರ ಪವಾಡ ತೋರಿಸಿರಲ್ಲ. ನಿಮ್ಮ
ಯಾರಲ್ಲಿ ಅಂತ ಶಕ್ತಿ ಬೇಡಿ ಬಂದ ಭಕ್ತಿ ಮಾಡಿ ಅಂತ ಶಕ್ತಿ ಪಡೆದಾರ್ರಿ ಗೌಡ್ರ. ಪಡದಾರ ಅಂತ ಹೇಳಿ ಸುಮ್ಮನೆ ಕೂತಿರಿ ಲುಂಗಿ ಹಚ್ಕೊಂಡು. ಈಗ ಪಡದಾರ ಅಂತ ಹೇಳಿ ಕಸಿಂದ 2 ಹೊತ್ತು 3 ಹೊತ್ತು ಪೂಜೆ ಆಗ್ತದ. ಕೋಟಿ ಕೋಟಿ ಜನ ಹುಲಿ ಜಯಂತಿ ಕೂಡ್ತದ. ಕೋಟಿ ಕೋಟಿ ಜನ ಇಲ್ಲಿ ಅರಿಕೇರಿಗುಂಡು ಚಿಟ್ಟಿ ಜಾತ್ರೆ ಕೂಡ್ತದ. ಹುಚ್ಚದ ಜನ ಕೂಡ್ಲಕ್ಕ ಹುಚ್ಚರೇನ್ರಿ? ಅವ್ರು ಮಾಡ್ಯಾರಂತ ಫಲ ಗುರುವಿನಲ್ಲಿ ಬೇಡಿ ಬಂದಾರ. ನಾವು ಅಲ್ಲಿ ಹೋಗಿ ಯಾರು ಭಕ್ತಿಯಿಂದ ನಂಬಿ ನಡೀತಾರೆ ಅವ್ರಿಗೆ ಏನಾದ್ರೂ ಪಟ್ಕೋತ ಹಾರಿ ಅವರು. ಅಂತ ಶಕ್ತಿ ಅವ್ರಲ್ಲಿ ಇದೆ. ಹೌದು. ಇರ್ಲಿ, ಭಾಳ ಮಾತಾಡಿದ್ರೆ ಏನೋ ಶಾರ್ಟ್ ಕಟ್ಟಿನೊಳಗೆ ಅದೇ ಅಂತ ಕೇಳಿರ್ತಾರೆ, ಅಷ್ಟು ಮಾತಾಡೋದು ಆಗ್ಲಿ ಆಗ್ಲಿ. ಇರ್ಲಿ. ಈಗ ನಿನಗೊಂದು ನಾ ಸುಮ್ಮ ಯಾವ ದೇವ್ರಿಗೆ ಭೇದ ಮಾಡಿ ಮಾತಾಡುದಿಲ್ಲ. ಇಲ್ಲ, ನೀ ಹೆಂಗ ಬಿಡಿಸ್ತಿ ಅನ್ನೋದಕ್ಕೆ ಹೌದು.